ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಬೆಳ್ಳಿಯ ಬಗ್ಗೆ. ಯಾಕಂದ್ರೆ ಇತ್ತೀಚೆಗೆ ಅದರ ಬೆಲೆ ನೋಡಿದ್ರೆ ಅಬ್ಬಾ ಎಲ್ಲೋ ಹೋಗ್ಬಿಟ್ಟಿದೆ. ಹಾಗಾದ್ರೆ ಈ ಬೆಲೆ ಏರಿಕೆಗೆ ಹಿಂದಿನ ಅಸಲಿ ಕಥೆಯೇನೋ? ಬನ್ನಿ ಈ ಕುತೂಹಲಕಾರಿ ವಿಷಯವನ್ನ ಒಟ್ಟಿಗೆ ನೋಡೋಣ. ಸರಿ, ಈ ಇಡೀ ಕಥೆಯನ್ನು ಶುರು ಮಾಡಕ್ಕೆ ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಇದು ಕೇಳಿದ್ರೆ ನಿಂಗೂ ಶಾಕ್ ಆಗ್ಬೋದು. ಯೋಚನೆ ಮಾಡಿ, ಸುಮಾರು 10 ವರ್ಷಗಳ ಕಾಲ ಅಂದ್ರೆ 2011ರಿಂದ 2021ವರೆಗೆ ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಿದವರಿಗೆ ಸಿಕ್ಕಿದ್ದು ಝೀರೋ ರಿಟರ್ನ್. ಅದೇ ಬೆಳ್ಳಿ 2025-26ರಲ್ಲಿ ಅಂದ್ರೆ ಕೇವಲ ಒಂದೇ ವರ್ಷದಲ್ಲಿ 300% ರಿಟರ್ನ್ ಕೊಟ್ಟಿದೆ. 10 ವರ್ಷ ಝೀರೋ, ಒಂದೇ ವರ್ಷದಲ್ಲಿ 300%. ಇದು ಹೇಗೆ ಸಾಧ್ಯವಾಯಿತು ಅಲ್ವಾ? ಇದೇ ನಮ್ಮ ಇವತ್ತಿನ ಹುಡುಕಾಟ. ಸರಿ, ಈ ಬೆಲೆ ಏರಿಕೆ ಬಗ್ಗೆ ಕೇಳಿದಾಗ ಸಾಮಾನ್ಯವಾಗಿ ಎಲ್ಲರೂ ಹೇಳೋ ಕಾರಣಗಳೇನು ಅಂತ ಮೊದಲು ನೋಡೋಣ. ಇವುಗಳನ್ನು ನಾವು ಯೂಶುವಲ್ ಸಸ್ಪೆಕ್ಟ್ಸ್ ಅಂತ ಕರಿಬೋದು. ಆದರೆ ಇವುಗಳೇ ನಿಜವಾದ ಕಾರಣಗಳಾ? ಹೌದು, ಫಾರಿನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಏನ್ ಹೇಳಿದ್ರು ಅಂದೆ, ಇದೆಲ್ಲ ಆಗಿದ್ದು ಭಾರತೀಯರಿಂದ. ದೀಪಾವಳಿ ಹಬ್ಬದ ಟೈಮ್ನಲ್ಲಿ ಅವರು ವಿಪರೀತ ಬೆಳ್ಳಿ ಖರೀದಿ ಮಾಡಿದ್ರು, ಅದಕ್ಕೆ ಬೆಲೆ ಜಾಸ್ತಿ ಆಯಿತು ಅಂತ. ಆದರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಟೈಮ್ಲೈನ್ ನೋಡಿ. ದೀಪಾವಳಿ ಶಾಪಿಂಗ್ ಸೀಸನ್ ಮುಗಿಯೋದು ಅಕ್ಟೋಬರ್-ನವೆಂಬರ್ 2025ರಲ್ಲಿ. ಆದರೆ ಬೆಳ್ಳಿಯ ಬೆಲೆ ಏರಲು ಶುರುವಾಗಿದ್ದೇ ನವೆಂಬರ್ ನಂತರ. ಅಷ್ಟೇ ಅಲ್ಲ, ಫೆಬ್ರವರಿ 2026ರಲ್ಲೂ ಬೆಲೆ ಅದೇ ಹೈ ಲೆವೆಲ್ನಲ್ಲೇ ಇತ್ತು. ಹಾಗಾದ್ರೆ ಹಬ್ಬ ಮುಗಿದ ಮೇಲೆ ಬೆಲೆ ಯಾಕೆ ಏರಬೇಕು? ಇಲ್ಲಿ ಏನೋ ಬೇರೆನೇ ಕಥೆ ಇದೆ ಅಲ್ವಾ? ಹಾಗಾದ್ರೆ ದೀಪಾವಳಿ ಶಾಪಿಂಗ್ ಕಾರಣ ಅಲ್ಲ ಅಂದ್ರೆ ಮತ್ಯಾವುದು? ಇದರ ಹಿಂದಿನ ಅಸಲಿ ಕಾರಣ ಒಂದೇ ಅಲ್ಲ, ಬದಲಾಗಿ ಇದು 3 ದೊಡ್ಡ ಶಕ್ತಿಗಳು ಒಂದೇ ಸಾರಿ ಮಾರುಕಟ್ಟೆಗೆ ಅಪ್ಪಳಿಸಿದ ಹಾಗೆ. ಇದೊಂದು ಪರ್ಫೆಕ್ಟ್ ಸ್ಟಾರ್ಮ್ ಅಂತ ಹೇಳ್ಬೋದು. ಆ 3 ಪ್ರಮುಖ ಕಾರಣಗಳು ಯಾವುವು ಅಂದ್ರೆ, ಮೊದಲನೇದು ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಅಂದ್ರೆ ಕೈಗಾರಿಕಾ ಬೇಡಿಕೆಯಲ್ಲಿ ಆದ ಒಂದು ದೊಡ್ಡ ಬದಲಾವಣೆ. ಎರಡನೇದು ಜಗತ್ತಿನಾದ್ಯಂತ ಬೆಳ್ಳಿಯ ಸಪ್ಲೈ ಮೇಲೆ ಆದ ಒತ್ತಡ. ಮತ್ತು ಮೂರನೇದು ಇನ್ವೆಸ್ಟರ್ಸ್ ಅಂದ್ರೆ ಹೂಡಿಕೆದಾರರು ಬೆಳ್ಳಿ ಖರೀದಿ ಮಾಡೋಕೆ ಸಿಕ್ಕ ಒಂದು ಹೊಸ ದಾರಿ. ಸರಿ, ಮೊದಲನೇ ಕಾರಣ ಅಂದ್ರೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ನಾವು ಬೆಳ್ಳಿಯ ಒಂದು ಸೂಪರ್ ಪವರ್ ಬಗ್ಗೆ ತಿಳ್ಕೋಬೇಕು. ಅದುವೇ ಅದರ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಅಂದ್ರೆ ವಿದ್ಯುತ್ತನ್ನು ತನ್ನ ಮೂಲಕ ಹರಿಯಲು ಬಿಡುವ ಶಕ್ತಿ. ಎಲ್ಲಾ ಲೋಹಗಳಿಗೆ ಹೋಲಿಸಿದ್ರೆ ಬೆಳ್ಳಿ ಈ ವಿಷಯದಲ್ಲಿ ನಂಬರ್ 1. ಈ ಹೋಲಿಕೆ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವಿದ್ಯುತ್ ವಾಹಕತೆಯ ವಿಷಯಕ್ಕೆ ಬಂದ್ರೆ ಬೆಳ್ಳಿ ತಾಮ್ರಕ್ಕಿಂತ ಕೇವಲ 6% ಅಷ್ಟೇ ಬೆಟರ್. ಆದರೆ ಬೆಲೆ ಸುಮಾರು 200 ಪಟ್ಟು ಹೆಚ್ಚು ದುಬಾರಿ. ಹಬ್ಬಾ, ಯೋಚನೆ ಮಾಡಿ. ಇದೇ ಎಲ್ಲರ ತಲೆಯಲ್ಲಿ ಬರುವ ಪ್ರಶ್ನೆ. ಕೇವಲ 6% ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ ಅಂತ ಯಾರಾದ್ರೂ ಯಾಕೆ 200 ಪಟ್ಟು ಹೆಚ್ಚು ದುಡ್ಡು ಕೊಟ್ಟು ಬೆಳ್ಳಿ ತಗೊಳ್ತಾರೆ? ತಾಮ್ರನೇ ಬಳಸ್ಬೋದಲ್ವಾ? ಇದಕ್ಕೆ ಉತ್ತರ ಕೆಲವು ಕಡೆ ಹೌದು ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಕೆಲವು ಟೆಕ್ನಾಲಜಿಗಳಲ್ಲಿ ಕಾಸ್ಟ್ಗಿಂತ ಪರ್ಫಾರ್ಮೆನ್ಸ್ ತುಂಬಾ ಮುಖ್ಯವಾಗುತ್ತೆ. ಉದಾಹರಣೆಗೆ 5G ಸಿಸ್ಟಮ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾರ್ಡ್ವೇರ್, ಹೈ ಸ್ಪೀಡ್ ಡೇಟಾ ಸೆಂಟರ್ಗಳು. ಇವುಗಳಿಗೆಲ್ಲ ಸಣ್ಣ ದಕ್ಷತೆಯ ಲಾಭವು ದೊಡ್ಡ ವ್ಯತ್ಯಾಸ ಮಾಡುತ್ತೆ. ಸೋಲಾರ್ ಪ್ಯಾನೆಲ್ಗಳು, ಎಲೆಕ್ಟ್ರಿಕ್ ಗಾಡಿಗಳು ಎಲ್ಲ ಫ್ಯೂಚರ್ ಟೆಕ್ನಾಲಜಿಗಳಲ್ಲಿ ಬೆಳ್ಳಿಗೆ ಬೇರೆ ಆಪ್ಷನ್ ಇಲ್ಲದ ಹಾಗಾಡಿದೆ. ನೋಡಿ, ಒಂದು ಕಡೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಹೀಗೆ ಆಕಾಶಕ್ಕೆ ಏರ್ತಾ ಇತ್ತು. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಬೆಳ್ಳಿಯ ಗ್ಲೋಬಲ್ ಸಪ್ಲೈ ಮೇಲೆ 3 ಕಡೆಯಿಂದ ಪ್ರೆಷರ್ ಬೀಳ್ತಿತ್ತು. ಇದು ಪರಿಸ್ಥಿತಿಯನ್ನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡ್ತು. ಹಾಗಾದ್ರೆ ಈ ಸಪ್ಲೈ ಪ್ರಾಬ್ಲಮ್ ಯಾಕ್ ಬಂತು? 3 ಮುಖ್ಯ ಕಾರಣಗಳಿವೆ. ಮೊದಲನೇದು, ಬೆಳ್ಳಿಯನ್ನ ಹೆಚ್ಚಾಗಿ ಬೇರೆ ಲೋಹಗಳ ಜೊತೆ ಅಂದ್ರೆ ಸೀಸ, ಸತುವಿನ ಜೊತೆ ಗಣಿಗಾರಿಕೆ ಮಾಡ್ತಾರೆ. ಬರೀ ಬೆಳ್ಳಿಗಾಗಿ ಗಣಿ ತೋಡಕ್ಕಾಡಲ್ಲ. ಎರಡನೇದು, ಚೀನಾದಂತಹ ದೇಶಗಳು ಬೆಳ್ಳಿಯ ದೊಡ್ಡ ಉತ್ಪಾದಕರು. ಅವರು ಜಾಗತಿಕ ಕೊರತೆ ಇದ್ದಾಗ ತಮ್ಮ ದೇಶದ ಬೆಳ್ಳಿಯನ್ನ ಹೊರಗೆ ಮಾಡದೆ ತಾವೇ ಇಟ್ಕೊಂಡ್ರು. ಮತ್ತು ಮೂರನೇದು, ಜಿಯೋಪಾಲಿಟಿಕ್ಸ್. ಅಮೆರಿಕ ಬೇರೆ ದೇಶಗಳಿಂದ ಬರುವ ಬೆಳ್ಳಿಯ ಮೇಲೆ ಟ್ಯಾಕ್ಸ್ ಹಾಕ್ತು, ಆದರೆ ಚಿನ್ನದ ಮೇಲೆ ಹಾಕ್ಲಿಲ್ಲ. ಇದರಿಂದ ಅಮೆರಿಕನ್ ಸಪ್ಲೈಯರ್ಸ್ ಬೆಳ್ಳಿಯನ್ನ ರಫ್ತು ಮಾಡೋದನ್ನೇ ನಿಲ್ಲಿಸ್ಬಿಟ್ರು. ಇನ್ನು ಮೂರನೇ ಮತ್ತು ಕೊನೆಯ ಕಾರಣ, ಇದು ಫೈನಾನ್ಷಿಯಲ್ ಮಾರ್ಕೆಟ್ಗೆ ಸಂಬಂಧಿಸಿದ್ದು. ಇದು ಹೇಗೆ ಕೆಲಸ ಮಾಡ್ತು ಅಂದ್ರೆ, 1 ಗ್ರಾಂ ಬೆಳ್ಳಿಯನ್ನ ಇಂಡಸ್ಟ್ರಿಯಲ್ಲಿ ಬಳಸದೆ ಫಿಸಿಕಲ್ ಸಿಲ್ವರ್ಗೆ ಭಯಂಕರವಾದ ಡಿಮಾಂಡ್ ಕ್ರಿಯೇಟ್ ಮಾಡ್ತು. ಅದು ಹೇಗೆ ಸಾಧ್ಯವಾಯಿತು ಅಂದ್ರೆ, ಸಿಲ್ವರ್ ETF ಮೂಲಕ. ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದರ ಕಾನ್ಸೆಪ್ಟ್ ತುಂಬಾ ಸಿಂಪಲ್. ಒಬ್ಬ ಇನ್ವೆಸ್ಟರ್ ETFನ ಒಂದು ಶೇರ್ ಖರೀದಿಸಿದ್ರೆ ಆ ಫಂಡ್ ಅದಕ್ಕೆ ಸಮನಾದ ನಿಜವಾದ ಬೆಳ್ಳಿಯನ್ನು ಖರೀದಿಸಿ ಒಂದು ಸೇಫ್ ವಾಲ್ಟ್ನಲ್ಲಿ ಇಡ್ಲೇಬೇಕು. ಇದು ಕಾನೂನು. ಹಾಗಾದ್ರೆ ಜನ ಯಾಕೆ ಫಿಸಿಕಲ್ ಬೆಳ್ಳಿ ಬದಲು ETF ಕಡೆ ಹೋದ್ರು? ಕಾರಣಗಳು ಹಲವಾರು. ಬೆಳ್ಳಿಯನ್ನ ಮನೆಯಲ್ಲಿಟ್ಕೊಳ್ಳೋ, ಅದಕ್ಕೆ ಸೆಕ್ಯೂರಿಟಿ ಒದಗಿಸೋ ತಲೆನೋವು ಇಲ್ಲ. ಸ್ಟಾಕ್ ತರನೇ ಯಾವಾಗ ಬೇಕಾದ್ರೂ ಸುಲಭವಾಗಿ ಕೊಳ್ಳಬಹುದು, ಮಾರ್ಬೋದು. ಭಾರತದಲ್ಲಿ 3% GST ಕೂಡ ಉಳಿಯುತ್ತೆ. ಹೀಗೆ ಜಗತ್ತಿನಾದ್ಯಂತ ಇನ್ವೆಸ್ಟರ್ಸ್ಗೆ ಇದೊಂದು ತುಂಬಾ ಸುಲಭವಾದ ದಾರಿಯಾಯಿತು.
ಸೊ ಇಡೀ ಚಿತ್ರಣವನ್ನ ಒಟ್ಟಿಗೆ ನೋಡಿದಾಗ ಏನಾಗುತ್ತೆ, ಒಂದು ಕಡೆ ಇಂಡಸ್ಟ್ರಿಯಿಂದ ಡಿಮ್ಯಾಂಡ್ ಹೆಚ್ಚಾಗ್ತಿದೆ, ಇನ್ನೊಂದು ಕಡೆ ಸಪ್ಲೈ ಕಡಿಮೆ ಆಗ್ತಿದೆ, ಮತ್ತೊಂದು ಕಡೆ ETF ಗಳ ಮೂಲಕ ಫಿನಾನ್ಷಿಯಲ್ ಡಿಮ್ಯಾಂಡ್ ಕೂಡ ಸೇರ್ಕೊಂಡಿದೆ. ಈ ಮೂರೂ ಸೇರಿ ಒಂದು ಪರ್ಫೆಕ್ಟ್ ಸ್ಟಾರ್ಮ್ ಅನ್ನೇ ಸೃಷ್ಟಿ ಮಾಡಿವೆ. ಇದಕ್ಕೆ ಸಾಕ್ಷಿ ಎಲ್ಲಿದೆ ಗೊತ್ತಾ? ಜಗತ್ತಿನ ಅತಿ ದೊಡ್ಡ ಮೆಟಲ್ ಮಾರ್ಕೆಟ್ನಲ್ಲಿ. ಇಲ್ ನೋಡಿ, ಈ ಚಾರ್ಟ್ ಎಲ್ಲವನ್ನೂ ಹೇಳುತ್ತೆ. ಇದು ಲಂಡನ್ನ ಬುಲಿಯನ್ ಮಾರ್ಕೆಟ್ನಲ್ಲಿರೋ ಬೆಳ್ಳಿಯ ಸ್ಟಾಕ್. ಜಗತ್ತಿನ ಬೆಳ್ಳಿಯ ಬೆಲೆ ನಿರ್ಧಾರ ಆಗೋದಿಲ್ಲಿಂದಾನೆ. 2 ವರ್ಷಗಳ ಹಿಂದೆ ಎಷ್ಟೊಂದು ಬೆಳ್ಳಿ ಇತ್ತು, ಈಗ ನೋಡಿ ಎಷ್ಟೊಂದು ಖಾಲಿಯಾಗಿದೆ. ಮಾರುಕಟ್ಟೆಯಲ್ಲಿ ಬೆಳ್ಳಿಯ ಕೊರತೆ ಇದೆ ಅನ್ನೋ ಈ ಭಾವನೆಯೇ ಬೆಲೆಯನ್ನ ಗಗನಕ್ಕೆ ಏರಿಸಿತು. ಬೆಳ್ಳಿಯ ಈ ಗುಣ ಇದೆಯಲ್ಲ, ಆದರೆ ಬೆಲೆ ಎಷ್ಟು ಅಸ್ಥಿರವಾಗಿರುತ್ತೆ ಅನ್ನೋದು, ಅದಕ್ಕೆ ಟ್ರೇಡರ್ಸ್ ಅದಕ್ಕೊಂದು ಅಡ್ಡ ಹೆಸರಿಟ್ಟಿದ್ದಾರೆ, ಡೆವಿಲ್ಸ್ ಮೆಟಲ್ ಅಂತ. ಯಾಕಂದ್ರೆ ಚಿನ್ನದ ಹಾಗೆ ಇದು ಸ್ಟೇಬಲ್ ಆಗಿರಲ್ಲ, ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಬದಲಾಗಬಹುದು. ಹಾಗಾದ್ರೆ ಈ ಇಡೀ ಕಥೆಯಿಂದ ನಮಗೆ ಏನ್ ಗೊತ್ತಾಗತ್ತೆ? ಇಂತಹ ದೊಡ್ಡ ಆರ್ಥಿಕ ಬದಲಾವಣೆಗಳಿಗೆ ಒಂದೇ ಕಾರಣ ಇರಲ್ಲ. ಬೆಳ್ಳಿ ಒಂದೇ ಸಮಯದಲ್ಲಿ ಇಂಡಸ್ಟ್ರಿಗೆ ಬೇಕಾದ ಒಂದು ಪ್ರಮುಖ ಲೋಹ, ಹಾಗೆ ಇನ್ವೆಸ್ಟರ್ಸ್ಗೆ ಲಾಭ ನಷ್ಟ ತರುವ ಒಂದು ಅಸ್ಥಿರ ಆಸ್ತಿ ಕೂಡ. ಹಾಗಾದ್ರೆ ಈ ಡಬಲ್ ರೋಲ್ ಪ್ಲೇ ಮಾಡ್ತಿರೋ ಬೆಳ್ಳಿಯ ಮುಂದಿನ ಅಧ್ಯಾಯ ಏನಾಗಿರ್ಬೋದು? ಇದು ನಮ್ಮೆಲ್ಲರನ್ನೂ ಯೋಚನೆಗೆ ಹಚ್ಚುವ ಪ್ರಶ್ನೆ.